ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಅನ್ಯಾಯಗಾರನಾದ ಮನೆವಾರ್ತೆಯವನು. ರೀಪ್ರಿನ್ಸ್ ಪುಟ 2715, ಪುಟದ ಸಂಖ್ಯೆ 54-55. ಆದರೆ ನಮ್ಮದಲ್ಲವೆಂದು ನಾವು ಒಪ್ಪಿಕೊಂಡಂಥ ಹಾಗೂ ಕೇವಲ ಅದು ನಮ್ಮ ಮನೆವಾರ್ತೆಯ ವಶಕ್ಕೆ ನೀಡಲಾದಂಥ ಅಲ್ಪವಾದವುಗಳಲ್ಲಿಯೂ ನಾವು ನಂಬಿಗಸ್ತರಲ್ಲವಾದಲ್ಲಿ, ಅಂದರೆ ಕರ್ತನಿಂದ ಕೇವಲ ಮನೆವಾರ್ತೆಯಾಗಿ ನಮ್ಮ ಅಧೀನಕ್ಕೆ ಒಪ್ಪಿಸಲಾದ ಸಂಗತಿಗಳು, ಸದಾವಕಾಶಗಳು, ತಲಾಂತು, ಪ್ರತಿಭೆಗಳು ಇವುಗಳ ವಿಷಯವಾಗಿ ನಾವು ನಂಬಿಗಸ್ತರಲ್ಲದವರಾದರೆ ಹಾಗೂ ಇವುಗಳನ್ನು ಕೇವಲ ಕರ್ತನ ಮಹಿಮೆಪಡಿಸುವ ಒಂದೇ ಒಂದು ದೃಷ್ಟಿಯಿಂದ ಬಳಸುವುದರಲ್ಲಿ ನಾವು ನಂಬಿಗಸ್ತರಲ್ಲದವರಾದರೆ, ಆತನು ಎಂದಾದರೂ ನಿಜವಾದ ಕೃಪಾ ಐಶ್ವರ್ಯಗಳನ್ನು ಮುಂದಿನ ಕಾಲದಲ್ಲಿ ಇಲ್ಲವೇ ಈಗಿನ ಜೀವಿತದಲ್ಲಿಯಾದರೂ ನಮಗೆ ನೀಡುವನೆಂಬುದನ್ನು ಅಪೇಕ್ಷಿಸಲು ನಮಗೆ ಹೇಗೆ ತಾನೇ ಸಾಧ್ಯ? ಹೀಗಾಗಿ ಆ ಶಿಷ್ಯರಿಗೆ ಒಟ್ಟಾರೆ ನೀಡಲಾದ ಪಾಠವು ಏನೆಂದರೆ, ಯಾವ ಮನುಷ್ಯನು ಪರಸ್ಪರ ವಿರೋಧವಾದ ಹಿತಾಸಕ್ತಿಯುಳ್ಳ ಇಬ್ಬರು ಯಜಮಾನರಿಗೆ ಸೇವೆ ಮಾಡಿ ಅವರಿಬ್ಬರನ್ನು ತೃಪ್ತಿಪಡಿಸಿ ಅವರಿಬ್ಬರಿಗೂ ನ್ಯಾಯವಾಗಿ ನಡಕೊಡಲು ಶಕ್ತನಲ್ಲವಾದುದರಿಂದ, ನಾವು ಸಹ ದೇವರಿಗೂ ನೀತಿಗೂ ಸೇವೆ ಮಾಡುವಂಥವರಾಗಿದ್ದು, ಅದೇ ಸಮಯದಲ್ಲಿ ಇಹಲೋಕದ ಅಧಿಪತಿಯಾದ ವಿರೋಧಿಯಾಗಿರುವ ಸೈತಾನನಿಗೂ ಮತ್ತು ಆತನೊಡನೆ ಹೊಂದಿಕೆ ಮಾಡಿಕೊಂಡವರಿಗೂ ಮೆಚ್ಚುಗೆಯಾಗಿ ಮತ್ತು ಒಪ್ಪಿತವಾಗಿ ಇರಲು ಎಂದೂ ಸಾಧ್ಯವಿರದು. ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವುಳ್ಳವರಾಗಿರುವಂಥವರಾಗಿರುವ ದೇವರ ಪ್ರತಿಷ್ಠಿತ ಜನರೆಲ್ಲರೂ ಈಗಿನ ಜೀವಿತದಲ್ಲಿ ಯಾವುದೇ ವೃತ್ತಿಯಲ್ಲಿದ್ದು ಸ್ವಾರ್ಥ ಭಾವದಿಂದ ನಿಜ ರೂಪದಲ್ಲಿ ಧನವನ್ನು ಸೇವಿಸುವಂಥವರಾಗಿ ಪರಲೋಕ ರಾಜ್ಯವನ್ನು ಪಡಕೊಳ್ಳಲು ಈ ವಿಷಯಗಳನ್ನು ತ್ಯಾಗ ಮಾಡಲೊಲ್ಲದವರಾಗಿ ದೇವರಿಗೆ ಪ್ರತಿಷ್ಠಿತರಾಗದಂಥವರ ಮಧ್ಯದಲ್ಲಿ ಅವರು ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂಥದ್ದನ್ನು ಇಚ್ಛಿಸಬಾರದು.